ಅರ್ಚನವ್ರೆ, ಇನ್ನು ಮುಂದೆ ಈ ಆಫೀಸಿನ ಸಂಪೂರ್ಣ ಅಧಿಕಾರ ನಿಮ್ದು. ನೀವಿನ್ಮೇಲೆ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನ ತಗೋಬಹುದು. ಥ್ಯಾಂಕ್ ಯು. ಇದನ್ನ ಕೇಳೋ ಅಧಿಕಾರ, ಹಕ್ಕು ನನಗಾಗ್ಲಿ ನನ್ನ ತಮ್ಮ ಸುಶಾಂತನ್ಗಾಗ್ಲಿ ಇಲ್ಲ. ಹಾಗಂತ ನೀವು ತಗೊಳ್ಳೋ ನಿರ್ಧಾರಗಳು ತಪ್ಪಾಗಿರುತ್ತೆ ಅನ್ನೋ ಭಾವನೆನೂ ನಮ್ಗಿಲ್ಲ. ನೀವು ಒಳ್ಳೆ ನಿರ್ಧಾರ ತಗೊಳ್ತೀರ ಅನ್ನೋ ನಂಬಿಕೆ ನಮ್ಗಿದೆ. ಥ್ಯಾಂಕ್ ಯು. ತಗೊಳ್ಳೋಣ. ನಮ್ಮ ಅರ್ಚನೆಗೆ ಯಾಕೆ ಟಾರ್ಚರ್ ಕೊಡ್ತಾ ಇದೆಯಾ? ಹಾಗಂತ ಟಾರ್ಚರ್ ಕೊಡುತ್ತೆ ಹೇಳಿದವ್ರು ಯಾರು ನಿನ್ಗೆ? ಏಯ್ ಲೇ, ಯಾಕೋ ನಗ್ತಿದ್ಯಾ? ಹಾ, ಯಾರ್ ಗುರು ಅರ್ಚನಾ? ಅಂದ್ರ ಅವಳ ಹೆಸರು ಶಾಂತಿ. ನಾವೇನೋ ರೆಸಾರ್ಟಿ ಶಾಂತಿ ಕೊಲೆ ಮಾಡ್ಬೇಕಂತ ಹೋಗಿದ್ ನಿಜ, ಆದ್ರೆ ಅಲ್ಲಿ ನಡೆದಿದ್ದು ಬೇರೆನೇ ವಿಷಯ. ನೀನೆಲ್ಲೇ ಹೋದ್ರೂ ಬಿಡಲ್ಲ, ನಿನ್ ಸಾಯಿಸದೆ. ನಾನು ಮಗನೇ, ನೀನ್ ಹೇಳ್ತಾ ಇರೋದೇನಾದ್ರೂ ಕಟ್ಟು ಕತೆ ಆಗಿರ್ಬೇಕು. ಈಗ ಸುಮ್ನೆ ಕಟ್ ಹಾಕಿದ್ದೀನಿ, ಆಮೇಲೆ ಚೆಟ್ಟಕ್ಕೆ ಕಟ್ ಹಾಕ್ತೀನಿ ನನ್ನ ಮಗನೇ ನಿನ್ಗೆ. ಇಲ್ಲ ಗುರು, ನಾನು ಎತ್ತು ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಹೇಳ್ದೆಲ್ಲ ಸತ್ಯ. ಇನ್ ಮುಂದೆ ಹೇಳೋದು ಸತ್ಯ. ಇನ್ನು ಮುಂದೆ ಹೇಳೋದಾ? ಇನ್ನು ಏನ್ ಹೇಳೋದಿದೆಯೋ? ಸುಶಾಂತು ಶಾಂತಿನ ಕಾಪಾಡೋಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಆಗ ಅವ್ರ ಜೊತೆಗೆ ಯಾವ್ದೋ ಒಂದು ಹೆಂಗ್ಸಿದ್ಲು. ಹೆಂಗ್ಸು ಅಂದ್ರೆ ಯಾವ ಹೆಂಗ್ಸು? ಯಾರದು? ಗುರು, ಹೆಸರಿಗೆಸರೆಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಅವಳ ಮುಖ ಮಾತ್ರ ನನ್ನ ಕಣ್ಣೆದುರಿಗೆ ಇದೆ. ನೋಡಿದ್ರೆ ಕಂಡು ಹಿಡಿತೀಯಾ? ಅವಳು ನೋಡಿದ್ರೆ ಖಂಡಿತ ಕಂಡು ಹಿಡಿತೀನಿ ಗುರು. ಒಂದ್ ನಿಮಿಷ ಇರು. ನೋಡು, ಇವಳೇನಾ?